ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿಗೆ ಕೊನೆಗೂ ಜಯ ಸಿಕ್ಕಿದೆ. ಸಮ್ಮಿಶ್ರ ಸರ್ಕಾರಕ್ಕೆ ಈಗ ಜಯನಗರದಲ್ಲಿ ಜನತೆ ಸೈ ಅಂತ ಹೇಳಿದ್ದಾರೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಾಳಯದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಬೆಳಗ್ಗೆಯಿಂದ ನಿರಂತರವಾಗಿ ಒಂದು ಲೀಡನ್ನು ಕಾಯ್ದುಕೊಂಡು ಬಂದಿದ್ರು. ಆದರೆ ಅಂತಿಮವಾಗಿ ಕೇವಲ ಒಂದು 2800 ಮತಗಳ 889 ಮತಗಳ ಒಂದು ಗೆಲುವಿನ ನಗೆಯನ್ನು ಬೀರಿದ್ದಾರೆ ಸೌಮ್ಯ ರೆಡ್ಡಿ ಅವರು. ಆರಂಭದಲ್ಲಿ 10,000 15,000 ಒಂದು ಲೀಡ್ ಇತ್ತು. ಆದರೆ ನಂತರ ನಿಧಾನವಾಗಿ ಲೀಡ್ ಕಡಿಮೆ ಆಗ್ತಾ ಹೋಯಿತು. ಫೈನಲಿ ಗೆಲುವು ಸಾಧಿಸಿದ್ದಾರೆ. ಜಯನಗರ ಕ್ಷೇತ್ರದ ಚುನಾವಣೆಯ ಒಂದು ಮತ ಎಣಿಕೆ ಮುಗಿದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪ್ರಯಾಸಕರ ಗೆಲುವನ್ನು ಸಾಧಿಸಿದ್ದಾರೆ. ಕೇವಲ 2889 ಮತಗಳ ಅಂತರದಲ್ಲಿ ಸೌಮ್ಯ ಗೆಲುವನ್ನು ಸಾಧಿಸಿರೋದು. ಆರಂಭದಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗಿದ್ರು. 12ನೇ ಸುತ್ತಿನವರೆಗೂ ಕೂಡ ಭಾರಿ ಲೀಡ್ ಇತ್ತು. ಆದರೆ ಕೊನೆಯ 4 ಸುತ್ತಿನಲ್ಲಿ ಸೌಮ್ಯ ರೆಡ್ಡಿ ಮುನ್ನಡೆ ಅಂತರ ಕುಸಿತಾ ಹೋಯಿತು. ಅಂತಿಮವಾಗಿ 2889 ಮತಗಳ ಒಂದು ಗೆಲುವನ್ನ ಸೌಮ್ಯ ಗಳಿಸಿದ್ರು. ಸೌಮ್ಯ ರೆಡ್ಡಿ ಒಟ್ಟು 54,457 ಮತಗಳನ್ನು ಪಡೆದರೆ ಬಿಜೆಪಿಯ ಪ್ರಹ್ಲಾದ್ ಬಾಬು 51,568 ಮತಗಳನ್ನು ಗಳಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸ್ತಾ ಇದ್ದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳ ಒಂದು ಕಾರ್ಯಕರ್ತರ ಸಂಭ್ರಮ ಮನೆ ಮಾಡಿತ್ತು. ಕಾರ್ಯಕರ್ತರು ಅಲ್ಲಿ ಕುಣಿದು ಕುಪ್ಪಳಿಸಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ನಾನು ಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳು ಹೇಳಬೇಕು ಅಂತ ಬಯಸ್ತೀನಿ. ಮತ್ತೆ ಇದು ನನ್ನ ಗೆಲುವೇ ಅಲ್ಲ, ಇದು ಪ್ರತಿಯೊಬ್ಬ ಮುಖಂಡರ ಗೆಲುವು, ಪ್ರತಿಯೊಬ್ಬ ಕಾರ್ಯಕರ್ತರ ಗೆಲುವು, ನಮ್ಮ ಪಕ್ಷದ ಗೆಲುವು, ಮತ್ತೆ ಅಫ್ಕೋರ್ಸ್ ನಮ್ಮ ತಂದೆ ಅವರ ಗೆಲುವು. ನಾನು ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಬೇಕು ಅಂತ ಬಯಸ್ತೀನಿ. ನಾನು ನಿಮ್ಮೆಲ್ಲರ ಋಣ ನಾನು ಹೇಗೆ ತೀರಿಸ್ತೀನೋ ಗೊತ್ತಿಲ್ಲ. ನಾನು ತುಂಬಾ ಖುಷಿ ಆಗ್ತಾ ಇದೆ. ಜಯನಗರ ನಾವೆಲ್ಲರೂ ಸೇರಿಸಿ ಒಂದು ಕೈ ಜೋಡಿಸಿ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡೋಣ. ನಿಮ್ಮ ಸಹಕಾರ, ನಿಮ್ಮ ಸಲಹೆ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ನಾನು. ಮೊದಲ ಮಹಿಳೆ ಬೆಂಗಳೂರಿನಿಂದ ಈ ಒಂದು MLA ಎಲೆಕ್ಷನ್ ಅಲ್ಲಿ ನೀವು ಗೆದ್ದು ಇರುವಂತದ್ದು, ನಿಮಗೇನ್ ಅನ್ಸುತ್ತೆ? ಮಹಿಳೆಯರ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ ಈ ಒಂದು ವಿಚಾರದಲ್ಲಿ? ಮಹಿಳೆಯರು ಮತ್ತೆ ಯುವಕರು ತುಂಬಾ ಮುಂದೆ ಬಂದಿದ್ರು. ಪಕ್ಷಾತೀತವಾಗಿ ತುಂಬಾ ಜನರು, ಹಿರಿಯರು, ಎಲ್ರೂ ಈ ತರ ನಿನ್ನಂತವ್ರು ಒಬ್ಬ ಮಹಿಳೆ, ಅದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಜನಪರ ಕೆಲಸ ಮಾಡಿಕೊಂಡು ಪರಿಸರವಾದಿ ಒಬ್ಬ ಮಹಿಳೆ ಬರಬೇಕು ಅದು ಪಾಲಿಟಿಕ್ಸ್ಗೆ. ಯಾಕಂದ್ರೆ ನೋಡಿ, ನಾವು 49-50% ಇದೀವಿ ನಾವು ಮಹಿಳೆಯರು. ಆದ್ರೆ ನಮ್ಮ ಧ್ವನಿ ಎಲ್ಲಿದೆ? ಅಸೆಂಬ್ಲಿಯಲ್ಲಿ ಇರ್ಬೋದು. ಬೆಂಗಳೂರಲ್ಲಂತೂ ಒಬ್ರು ಇರ್ಲಿಲ್ಲ ಶಾಸಕಿಯರು. ಮತ್ತೆ ನಮ್ಮ ಇಡೀ ರಾಜ್ಯದಲ್ಲಿ ಬರೀ 7 ಜನ ಇದ್ದಿದ್ದು ಮಹಿಳೆಯರು. ಅದಕ್ಕೆ ನಮ್ಮ ಸಮಸ್ಯೆಗಳಿಗೆ ಒಬ್ಬ ಧ್ವನಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಎಲ್ರಿಗೂ, ಅದು ಮಹಿಳೆಯರಿಗೂ ನಾನು ತುಂಬಾ ಧನ್ಯವಾದಗಳು ನಾನು ಹೇಳಬೇಕು ಅಂತ ನಾನು. ನಿಮ್ಮ ತಂದೆಯವರು 4 ಬಾರಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದನೇ ಗೆದ್ದು ಶಾಸಕರಾಗಿದ್ದಂತರು. ಆ ಫೌಂಡೇಶನ್ ನಿಮಗೆ ಈ ಬಾರಿ ಚುನಾವಣೆಯಲ್ಲಿ ಹೆಲ್ಪ್ ಮಾಡ್ತು ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ. ನಮ್ಮ ತಂದೆಯವರು 4 ಬಾರಿ ಇಲ್ಲಿ ಜಯನಗರದಲ್ಲಿ ಅವರು ಶಾಸಕರಾಗಿದ್ರು. ಅವರು ತುಂಬಾ ಅಭಿವೃದ್ಧಿ ಕೆಲಸ, ಜಯನಗರ ಒಂದು ಉತ್ತಮ ಮಟ್ಟಕ್ಕೆ ಬರಬೇಕು ಅಂದ್ರೆ ಅವರೇ ಒಂದು ಮೇನ್ ಕಾರಣ. ಮತ್ತೆ ಜನರ ಸಂಪರ್ಕನೂ ಹಾಗೆ ಇತ್ತು. ಅವರು ಇಲ್ಲಿ BTM ಬಂದ್ರು, ಬಟ್ ಜನರು ತುಂಬಾ ಜನ ಇಲ್ಲೇ ಬರ್ತಿದ್ರು ಜಯನಗರದವರು. ಮತ್ತೆ ನಾನು ಬೆಳೆದಿರೋದು, ಓದಿರೋದು, ಕೆಲಸ ಮಾಡಿರೋದು ಅಲ್ಲೇ. ಸೊ ಹಾಗೆ ಪರಿಚಯ ಎಲ್ಲ ಹಾಗೆ ಇತ್ತು. ಸೊ ನನ್ನ ಒಬ್ಬ ಮನೆ ಮಗಳಾಗಿ ಪ್ರತಿಯೊಬ್ಬರು ನನಗೆ ಆಶೀರ್ವಾದ ಮಾಡಿದ್ರು. ನಾನು ಎಲ್ರಿಗೂ ನಾನು ಧನ್ಯವಾದಗಳು ಹೇಳಬೇಕು ಅಂತ ನಾನು ಬಯಸ್ತೀನಿ. ಬೆಂಗಳೂರಿನ ಮೊದಲ ಮಹಿಳಾ MLA ಆಗಿ ನಿಮ್ಗೆ ಈ ಬಾರಿ ಏನಾದ್ರೂ ಶಾಸಕ ಸ್ಥಾನ ಸಿಕ್ಕಿದ್ರೆ ನೀವೇನು ಅದನ್ನ ಯಾವ ಅಪೇಕ್ಷೆ ಇಟ್ಕೊಂಡಿದ್ದೀರಾ ಆ ವಿಚಾರದಲ್ಲಿ? ಮೇಡಮ್, ಈಗ ಸದ್ಯಕ್ಕೆ ತುಂಬಾ ನಿರೀಕ್ಷೆ ಇದೆ. ತುಂಬಾ ಮಾಡಬೇಕು ಅಂತಿದ್ದೀನಿ. ನಮ್ಮ ಸರ್ಕಾರದಿಂದ ಏನೇನು ಯೋಜನೆಗಳು ಎಲ್ಲ ಇದೆಯೋ ಅದು ಜನರಿಗೆ ತಲುಪೋ ತರ ನಾನು ಮಾಡಬೇಕು ಅಂತಿದ್ದೀನಿ. ಸೊ ನಮ್ಮ ಜಯನಗರ ಜನರ ಸೇವೆ ಬಿಟ್ಟು ಬೇರೆ ಏನು ನಾನು
ಸಚಿವ ಸ್ಥಾನ ನಿಮ್ಗೆ ಆಫರ್ ಬಂದ್ರು ಬೇಡ ಅಂತ ಹೇಳ್ತೀರಾ? ಹೌದು, ಜನರ ಸೇವೆ ಮಾಡಬೇಕು ಅಂತಿದ್ದೀನಿ. ಜಯನಗರ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಅಂತ ಮಾಡಬೇಕು ಅಂತಿದ್ದೀನಿ. ಅದು ಬಿಟ್ಟು ಬೇರೆ ಏನು ನಿರೀಕ್ಷೆ ಇಲ್ಲ. ಚೊಚ್ಚಲ ಗೆಲುವು ತನ್ನದಾದ್ರೂ ಕೂಡ ನನಗೆ ಒಂದ್ ವೇಳೆ ಸಚಿವ ಸ್ಥಾನ ಸಿಕ್ಕಿದ್ರು ನನಗದು ಬೇಡ, ಜಯನಗರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಷ್ಟೇ ನನ್ನ ಮುಂದಿರುವಂತಹ ಗುರಿ ಅಂತ ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ಸೌಮ್ಯ ರೆಡ್ಡಿ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಸೌಮ್ಯ ರೆಡ್ಡಿ ಅವರ ಮಾತು. ಗೆಲುವಿನ ನಂತರ ಯಾವ ರೀತಿಯಾಗಿ ಅವರ ಮನೆಯಲ್ಲಿ ಸಂಭ್ರಮ ಇತ್ತು ಅದನ್ನು ನೀವು ಅಲ್ಲಿ ಗಮನಿಸಬಹುದು. ಜೊತೆಗೆ ತಾಯಿ ಇರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಅವರು ಕುಟುಂಬಸ್ಥರು ಕೂಡ ಇವತ್ತು ಬಂದು ಅವ್ರ ಮನೆಯಲ್ಲಿದ್ದರು. ಜೊತೆಗೆ ಯಾವ ರೀತಿ ಫಲಿತಾಂಶ ಸಾಗುತ್ತೆ ಅನ್ನೋ ಒಂದು ಕುತೂಹಲ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಫೈನಲಿ ಸೌಮ್ಯ ರೆಡ್ಡಿ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಒಂದು ಕಡಿಮೆ ಅಂತರದ ಗೆಲುವಾದ್ರೂ ಕೂಡ ಗೆಲುವೆ ಅನ್ನೋ ಒಂದು ಮಾತಿದೆ. ಅದೇ ರೀತಿಯಾಗಿ ಈಗ ಫೈನಲಿ ಗೆಲುವನ್ನ ಸಾಧಿಸಿರೋದು 2889 ಮತಗಳ ಅಂತರ. ಅದೇ ರೀತಿಯಾಗಿ ಪ್ರಹ್ಲಾದ್ ಬಾಬು ಅವರಿಗೆ 51,568 ಮತಗಳು ಸಿಕ್ತು. ಇನ್ನು ರವಿಕೃಷ್ಣ ರೆಡ್ಡಿ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು, ಆದರೆ ಕೇವಲ 1,861 ಮತಗಳು ಮಾತ್ರ ಅವರಿಗೆ ಬಂದಿತ್ತು. ಆ ಮೂಲಕ ಕಾಂಗ್ರೆಸ್ಗೆ ಮತ್ತೊಂದು ಕ್ಷೇತ್ರದ ಗೆಲುವು, ಅವರ ಟ್ಯಾಲಿ ಮತ್ತೊಂದು ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಾಗಿ ಹಲವಾರು ಕಾರಣಗಳಿದೆ. ಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹೇಗೆ ಗೆಲ್ತು ಅದರ ಒಂದು ಕಾರಣಗಳನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಹೇಗೆ ಸೌಮ್ಯ ರೆಡ್ಡಿ ಅವರು ಗೆದ್ರು ಅಂತ ಪ್ರಮುಖವಾದ ಕಾರಣಗಳನ್ನ ನೋಡೋದಾದ್ರೆ, ಇನ್ನು ಹಿಂದೆ ಅಪ್ಪ ರಾಮಲಿಂಗಾರೆಡ್ಡಿ ಪ್ರತಿನಿಧಿಸುತ್ತಿದ್ದಂತಹ ಒಂದು ಕ್ಷೇತ್ರ ಇದು. ಹಿಂದಿನ 3 ಚುನಾವಣೆಗಳಲ್ಲಿ ಬಿಜೆಪಿ ಜೊತೆ ಸಿಂಡಿಕೇಟ್ ರಾಜಕಾರಣ ಮಾಡಿದಂತಹ ರಾಮಲಿಂಗಾರೆಡ್ಡಿ ಅವರ ಕೆಲಸ ಇಲ್ಲಿ ವರ್ಕೌಟ್ ಆಗಿದೆ, ಕೈ ಹಿಡಿದಿದೆ ಅಂತ. ಮಗಳನ್ನೇ ಕಣಕ್ಕೆ ಎಡಿಸಿದ್ರಿಂದ ರಾಮಲಿಂಗಾರೆಡ್ಡಿ ಹಾಗೂ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಯಿತು. ಕೊನೆ ಟೈಮಲ್ಲಿ STD ಜೊತೆ ಒಂದು ಮಾತುಕತೆ ಆಗುತ್ತೆ, ನಿಮ್ಮ ಅಭ್ಯರ್ಥಿಯನ್ನ ಹಿಂದಕ್ಕೆ ಸರಿಸಿ ಅಂತ. ಅದು ಕೂಡ ವರ್ಕೌಟ್ ಆಯಿತು. ಗರಡಪ್ಪನಪಾಳ್ಯ ವಾರ್ಡ್ 1ರಲ್ಲೇ 30,000 ಮುಸ್ಲಿಂ ಮತದಾರರು ಕೈ ಹಿಡಿದ್ರು. ಅದೇ ರೀತಿಯಾಗಿ ಹಿಂದೆ ರಾಮಲಿಂಗಾರೆಡ್ಡಿ ಅವರೇ ಇಲ್ಲಿ ಪ್ರತಿನಿಧಿಸಿ 4 ಬಾರಿ ಗೆದ್ದಿದ್ರಿಂದ ಮೊದಲಿನಿಂದಲೂ ಕೂಡ ಈ ಕ್ಷೇತ್ರದ ಮೇಲೆ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಹೋಲ್ಡ್ ಇತ್ತು. ಹಿಂದಿನ 3 ಚುನಾವಣೆಗಳಲ್ಲಿ ಬಿಜೆಪಿ ಜೊತೆ ಸಿಂಡಿಕೇಟ್ ರಾಜಕಾರಣವನ್ನ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರು. ಅದು ಕೂಡ ಗೆಲುವಿಗೆ ಕಾರಣವಾಗಿರಬಹುದು. ಮಗಳನ್ನೇ ಕಣಕ್ಕಿಳಿಸಿದ್ದು ಮತ್ತೊಂದು ಕಾರಣ. ಕೊನೆ ಟೈಮಲ್ಲಿ ದೇವೇಗೌಡರ ಜೊತೆ ಮಾತುಕತೆ ಮಾಡಿ ಬಾಳೇಗೌಡರನ್ನ ಹಿಂದೆ ಸರಿಸಿದ್ದು ಮತ್ತೊಂದು ಪ್ರಮುಖವಾದಂತಹ ಕಾರಣವಾಯಿತು. ಅದೇ ರೀತಿ 30,000 ಮುಸ್ಲಿಂ ವೋಟ್, ಅದು ಕೂಡ ಮತ್ತೊಂದು ಮೈತ್ರಿ ಸರ್ಕಾರವಿರೋದು ಮತ್ತೊಂದು ಪೂರಕ ಅಂಶವಾಯಿತು. ಕಾಂಗ್ರೆಸ್ನ ಗೆಲುವಿನ ಕಾರಣಗಳನ್ನು ನೋಡಿದ್ರೆ ಅದೇ ರೀತಿಯಾಗಿ ಬಿಜೆಪಿ ಎಲ್ಲಿ ಎಡವಿತು ಅಂತ, ಅಭ್ಯರ್ಥಿ ಆಯ್ಕೆಯಲ್ಲೇ ಬಿಜೆಪಿ ಏನಾದರೂ ಎಡವುತ್ತಾ, ವಿಜಯ್ ಕುಮಾರ್ ಸಾವಿನ ಅನುಕಂಪದ ಮತವನ್ನ ನಂಬಿಕೊಂಡಿದ್ದು ಎಲ್ಲ ಒಂದ್ ಕಡೆ ಕೈ ಕೊಡ್ತಾ ಅಂತ ವಿಚಾರ. ಯಾಕಂದ್ರೆ ಅವರ ಸಹೋದರನನ್ನ ಕಣಕ್ಕಿಳಿಸಿದ್ದು ಸಾಕಷ್ಟು ಆಕಾಂಕ್ಷಿಗಳಿದ್ರಲ್ಲಿ. ಹಾಗಾಗಿ ಅಭ್ಯರ್ಥಿ ಆಯ್ಕೆಯಲ್ಲಿ ಬಿಜೆಪಿ ಏನಾದರೂ ಫೇಲ್ಯೂರ್ನ ಕಾಣ್ತಾ ಅವರ ಸಹೋದರನನ್ನೇ ಇಳಿಸಿದ್ದು, ಅದರ ಬದಲಾಗಿ ಬೇರೆ ಯಾರನ್ನಾದ್ರೂ ನಿಲ್ಲಿಸಿದ್ರೆ ಚಾನ್ಸ್ ಇತ್ತ ಅಂತ. ತಮ್ಮಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಕಾರ್ಪೊರೇಟರ್ ಅವರು ಕೋಪವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರ್ಪೊರೇಟರ್ಗಳೇ ಖೆಡ್ಡ ತೋಡಿದ್ರ ಅನ್ನೋದು ವಿಚಾರ. ಪಕ್ಷದ ವರಿಷ್ಠರ ಮೇಲೆ ಸಿಟ್ಟನ್ನ ತೋರಿಸಿ ಕಾರ್ಪೊರೇಟರ್ಗಳು ಈ ರೀತಿಯಾಗಿ ಪ್ರತೀಕಾರ ತೀರ್ಸ್ಕೊಂಡ್ರ ಅಂತ. ಎಲ್ಲ ಕಾರ್ಪೊರೇಟರ್ಗಳು ಕೂಡ ಒಗ್ಗಟ್ಟಾಗಿರಲಿಲ್ಲ ಅನ್ನೋದು ಮಾತಿತ್ತು. ಏನು ಜಯನಗರ ಬಿಜೆಪಿಯಲ್ಲಿನ ಆಂತರಿಕ ಬಂಡಾಯ, ಭಿನ್ನಮತ ಮಾಜಿ ಕಾರ್ಪೊರೇಟರ್ಸ್ ನಟರಾಜ್, ರಾಮಮೂರ್ತಿ, ಸೋಮಶೇಖರ್, ಮಂಜುನಾಥ್ ರೆಡ್ಡಿ, ಗೋವಿಂದ ನಾಯ್ಡು, ಪ್ರಹ್ಲಾದ್ ಬಾಬು ಅವರ ಸೋಲಿಗೆ ಕಾರಣರಾದ್ರ ಅಂತ. ಇನ್ನು ಕೇಂದ್ರ ಸಚಿವ ಅನಂತಕುಮಾರ್ ಅವರಿಗೆ ಅಸೈನ್ಮೆಂಟ್ ಅನ್ನು ಅಮಿತ್ ಶಾ ಅವರು ಕೊಟ್ಟಿದ್ರು, ಆದರೆ ಅಲ್ಲಿ ವಿಫಲವಾಯ್ತು ಅನ್ನೋದು ವಿಚಾರ. ಎಲ್ಲ ಒಂದು ಕಾರಣಗಳಿಂದ ಬಿಜೆಪಿ ಜಯನಗರ ಕ್ಷೇತ್ರವನ್ನು ಬಿಟ್ಟುಕೊಡೋಕೆ ಈ ಕಾರಣಗಳು ಏನಾದರೂ ಆಯ್ತಾ, ಈ ಒಂದು ಕಾರಣಗಳೇನಾದರೂ ಅಲ್ಲಿ ಸೋಲೋಕೆ ಕಾರಣವಾಯ್ತಾ ಅನ್ನೋದು. ಒಬ್ಬರಲ್ಲಿ ಕಾರ್ಪೊರೇಟರ್ಗಳು ಬಹಳ ಬಹಿರಂಗವಾಗಿ ಹೇಳಿದ್ರು, ನಮಗೆ ಟಿಕೆಟ್ ಆಕಾಂಕ್ಷೆ ಇತ್ತು, ನಾವು ಬಹಳ ವರ್ಕ್ ಮಾಡಿದ್ವಿ, ಗ್ರೌಂಡ್ ವರ್ಕ್ ಅಂತ. ಸೊ ಎಲ್ಲ ಕಾರಣಗಳು ಬಿಜೆಪಿ ಸೋಲಿಗೆ ಕಾರಣವಾಗಿರ್ಬೋದು. ಇನ್ನು ಫಲಿತಾಂಶ ಇನ್ನೇನು ಬರಬೇಕನ್ನುವಾಗ ನ್ಯೂಸ್ 18 ಜೊತೆ ಮಾತನಾಡಿದ್ರು ಸೌಮ್ಯ ರೆಡ್ಡಿ ಅವರು. ತಮ್ಮ ತಂದೆ 7 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, ಅವ್ರನ್ನ ಮತ್ತೊಮ್ಮೆ ಶಾಸಕರಾಗಿ ಅಂದ್ರೆ ಮಂತ್ರಿಯಾಗಿ ಆಯ್ಕೆ ಮಾಡಬೇಕಾಗಿತ್ತು, ಸ್ಥಾನ ಕೊಡಬೇಕಾಗಿತ್ತು ಅಂತ ಹೇಳಿದ್ರು. ಸೊ ಅದು ಪಕ್ಷಕ್ಕೆ ಲಾಸ್ ಅಂತ ಹೇಳಿದ್ರು. ಏನ್ ಹೇಳಿದ್ರು ಬನ್ನಿ ಕೇಳ್ಕೊಂಬರೋಣ. ನೋಡಿ, 7 ಬಾರಿ ಸತತವಾಗಿ ಗೆದ್ದು ಬಂದವರು, ಪಕ್ಷ ಕಟ್ಟಿದ್ದಾರೆ. CM ಮತ್ತೆ ಹೋಮ್ ಮಿನಿಸ್ಟರ್ ಮತ್ತೆ ಕೆಲವರೇ ಇನ್ಫ್ಯಾಕ್ಟ್ ನಮ್ಮ ಪಕ್ಷನ ಆಕ್ಚುಲಿ ಡಿಫೆಂಡ್ ಮಾಡಿಕೊಂಡು ಈಗ ಬಂದವರು. ಆಬ್ವಿಯಸ್ಲಿ ಅವರಿಗೆ ಸಿಗಬೇಕಾಗಿತ್ತು.
ಕೊಡ್ಲಿಲ್ಲ ಅಂದ್ರೆ ಪಕ್ಷಕ್ಕೆ ಇನ್ಫ್ಯಾಕ್ಟ್ ಲಾಸ್ ಅಂತ ನನ್ಗೆ ಅನ್ಸುತ್ತೆ ಸರ್. ಈಗ ನಾನು MLA ಆಗ್ತಾ ಇದ್ದೀನಿ, ಆಗ್ಬೇಕು ಅಂತಿದ್ದೀನಿ. ಕ್ಷೇತ್ರ ಬಗ್ಗೆ ಗಮನ ಕೊಡಬೇಕು ಅಂತಿದೆ. ತುಂಬಾ ಕೆಲಸ ಇದೆ, ತುಂಬಾ ನಿರೀಕ್ಷೆ ಇದೆ. ಸೊ ಅವ್ರ ಸೇವೆ ಮಾಡಬೇಕು ಅಂತಿದ್ದೀನಿ. ನಾನು ಮನೇಲಿ ಕುತ್ಕೊಂಡು ನಾನೀಗ ಟಿಕೆಟ್ ತಗೊಂಡು ನಾನು ಬರ್ತಿಲ್ಲ. ಈಗ ಮುಂದೆ ಜನರ ಸೇವೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶ. ಇನ್ನು ಜಯನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ಬಳಿಕ ಮೈತ್ರಿ ಸರ್ಕಾರಕ್ಕೆ ಗೆಲುವೆಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಒಟ್ಟಾಗಿ ಸಂಭ್ರಮಾಚರಣೆ ಮಾಡಿದ್ರು. ಆ ದೃಶ್ಯಾವಳಿಗಳು ಇಲ್ಲಿ ನೀವು ನೋಡ್ತಾ ಇದ್ರಿ. ಈ ರೀತಿಯಾಗಿ ಒಟ್ಟಾಗಿ ಸಂಭ್ರಮಾಚರಣೆ ಮಾಡಿದ್ರು. ಇನ್ನು ಈ ಗೆಲುವಿನ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡ್ತಿದ್ದಾರೆ, ಬನ್ನಿ ಕೇಳಿ. ನಾನು ಜಯನಗರ ಕ್ಷೇತ್ರದ ಎಲ್ಲ ಮತದಾರರಿಗೆ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಸೌಮ್ಯ ನಮ್ಮ ಅಭ್ಯರ್ಥಿ ಯಾರು ಗೆದ್ದಿದ್ದಾರೆ, ರಾಮಲಿಂಗಾರೆಡ್ಡಿ, ಸೌಮ್ಯ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಮೈತ್ರಿ ಸರ್ಕಾರದ ಗೆಲುವು ಅಥವಾ ನಮ್ಮ ಪಕ್ಷದ ಗೆಲುವು. ಇಟ್ ಇಸ್ ದಿ ವಿಕ್ಟರಿ ಆಫ್ ಕಾಂಗ್ರೆಸ್ ಪಾರ್ಟಿ. ಇವತ್ತಿನ ಸಭೆ ಇಲ್ಲ, ಸುಮ್ಮನೆ ಏನು ಚಿಟ್ ಚಾಟ್ ಮಾಡಕ್ಕೋಸ್ಕರ ಸೇರಿರೋದು. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಇದು ಮೈತ್ರಿ ಸರ್ಕಾರದ ಗೆಲುವಲ್ಲ, ಪಕ್ಷದ ಗೆಲುವು ಅಂತ. ಅದೇ ರೀತಿಯಾಗಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅಂತ ಕೂಡ ಹೇಳಿದ್ರು. ಪ್ರಮುಖವಾಗಿ ಹೇಳಿದಂತಹ ವಿಚಾರ ಇದು ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ನ ಗೆಲುವು ಅಂತ ಹೇಳಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಎಲ್ಲೊಂದ್ ಕಡೆ ಮೈತ್ರಿ ಸರ್ಕಾರದ ಗೆಲುವ ಅಂತ ಪ್ರಶ್ನೆ ಕೇಳಿದಾಗ ಈ ರೀತಿಯಾದಂತಹ ಉತ್ತರ ಬಂತು. ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ನ್ಯೂಸ್ 18 ಕನ್ನಡವನ್ನ ವೀಕ್ಷಿಸಿರೋದನ್ನ ನೀವು ನೋಡ್ತಾ ಇದ್ರಿ. ಬಹಳ ಕುತೂಹಲವಾಗಿ ಅವರ ಪುತ್ರಿ ಕೂಡ ನೋಡ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡದ ರಿಸಲ್ಟ್ ಅನ್ನ ಇವತ್ತು ಯಾವ ರೀತಿಯಾಗಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಬೆಳಗ್ಗೆಯಿಂದ ಕೊಟ್ವಿ. ಪ್ರತಿ ಸುತ್ತಿನಲ್ಲಿ ಎಷ್ಟು ಲೀಡ್ ಆಗ್ತಿತ್ತು, ಏನು ಫಲಿತಾಂಶ ಇತ್ತು, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಬೆಳಗ್ಗೆ 7 ಗಂಟೆಯಿಂದಲೇ ಕೊಡೋದಕ್ಕೆ ಆರಂಭಿಸಿತ್ತು ನ್ಯೂಸ್ 18 ಕನ್ನಡ. ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರ ಮನೆಯಲ್ಲೂ ಕೂಡ ಕಾರ್ಯಕರ್ತರು, ಅವರ ಕುಟುಂಬಸ್ಥರು, ಖುದ್ದು ರಾಮಲಿಂಗಾರೆಡ್ಡಿ ಅವರೇ ನ್ಯೂಸ್ 18 ವೀಕ್ಷಣೆ ಮಾಡ್ತಿದ್ದನ್ನ ನೀವು ನೋಡ್ತಾ ಇದ್ರಿ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ತಮ್ಮ ತಮ್ಮ ಬಾವುಟಗಳನ್ನು ಹಾರಿಸ್ತಾ ಒಗ್ಗಟ್ಟಾಗಿ ಈ ಒಂದು ಗೆಲುವನ್ನ ಆಚರಿಸಿದ್ರು. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಸಂಭ್ರಮಾಚರಣೆ ಮಾಡ್ತಿರೋದನ್ನ ನೋಡ್ತಾ ಇದ್ರಿ. ಅವರ ನಿವಾಸದಲ್ಲಿ ಕುಟುಂಬಸ್ಥರು, ಗೆಳೆಯರು ಎಲ್ಲರೂ ಕೂಡ ಕೈಕುಲುಕಿ ಗೆಲುವನ್ನ ಒಂದು ಸಂಭ್ರಮ ಪಡ್ತಾ ಇದ್ದಾರೆ. ಸಾಕಷ್ಟು ಒತ್ತಡ ಇತ್ತು ರಾಮಲಿಂಗಾರೆಡ್ಡಿ ಅವರ ಮೇಲೂ ಕೂಡ, ಯಾಕಂದ್ರೆ ಅವರೇ ಟಿಕೆಟ್ ಅನ್ನ ಕೇಳಿದ್ರು, ತಮ್ಮ ಪುತ್ರಿಗೆ ಟಿಕೆಟ್ ಕೊಡಿ ಗೆಲ್ಲುವಂತ ಅಭ್ಯರ್ಥಿ ಅಂತ. ಆದ್ರೆ ಫೈನಲಿ ಆ ಒಂದು ಭರವಸೆಯನ್ನು ಉಳಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರೊಂದು ಗೌರವವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಬೇಕು. ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಸಾಕಷ್ಟು ಒಂದು ಜಟಾಪಟಿ ಇತ್ತು ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ. ವೇಣುಗೋಪಾಲ್ ಅವರಿಗೆ ಕೊಡಬೇಕಂತ ಪರಮೇಶ್ವರ್ ಅವರು ಪ್ರಯತ್ನ ಪಡ್ತಿದ್ರು ಅಂತ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ರಾಮಲಿಂಗಾರೆಡ್ಡಿ ಪುತ್ರಿಗೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ರು. ಫೈನಲಿ ಒಂದು ರೀತಿ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಗೆಲುವು ಅಂತ ಹೇಳಬೇಕು. ಯಾಕಂದ್ರೆ ಅವರ ಒಂದು ರೆಫರೆನ್ಸ್ ಮೇಲೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿಗೆ ಟಿಕೆಟ್ ಕೊಡಲಾಯಿತು ಫೈನಲಿ ಅಂತ ಹೇಳಲಾಗಿತ್ತು. ಫೈನಲಿ ಈಗ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ. ಇನ್ನು ಪುತ್ರಿಯ ಗೆಲುವಿನ ಬಗ್ಗೆ ಅವರ ತಾಯಿ ಕೂಡ ಮಾತನಾಡಿದ್ರು. ರಾಮಲಿಂಗಾರೆಡ್ಡಿ ಅವರ ಪತ್ನಿ ಅವರು ಕೂಡ ಗೆಲುವಿನ ಬಗ್ಗೆ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಏನ್ ಮಾತಾಡಿದ್ರು ಬನ್ನಿ ಕೇಳ್ಕೊಂಡು. ಇವಾಗ ಕೆಲಸ ಮಾಡಲಿ, ಜಯನಗರಲ್ಲಿ ಕೆಲಸ ಮಾಡಿ ಜಯನಗರ ಮತದಾರ ನಿರೀಕ್ಷೆ ಏನಿತ್ತೋ ಅದನ್ನು ಮೊದಲನೇದಾಗಿ ಪೂರೈಸಲಿ. ಆಮೇಲೆ ಇನ್ನು ಮತ್ತೆ ಉನ್ನತ ಸ್ಥಾನಕ್ಕೆ ಹೋದ್ರೆ ಸಂತೋಷನೇ. ಸೌಮ್ಯ ಮಾಡ್ತಾಳೆ ಖಂಡಿತವಾಗ್ಲೂ. ಅವಳು ಮೊದಲಿಂದ ಕೂಡ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡಿದ್ದಾಳೆ. 15 ವರ್ಷದಿಂದ ಅವಳಿಗೆ ಗೊತ್ತಿದೆ ಯಾವ ಥರ ಕೆಲಸ ಕಾರ್ಯಗಳು ಮಾಡಬೇಕು ಅಂತ. ಕಷ್ಟ ಇದ್ದರೆ ಕೂಡ ಅವಳು ಮಾಡ್ತಾಳೆ. ಈಗ ಅವ್ರ ತಂದೆ ಯಾವ ಥರ ಆಕ್ಸೆಸಬಿಲಿಟಿ ಇರುತ್ತೋ ಅದೇ ಥರನೇ ಅವಳು ನಡ್ಕೊತಾಳೆ. ಜನರು ಏನಾದರೂ ಕಷ್ಟ ಅಂದರೆ ಸ್ಪಾಟ್ಗೆ ಹೋಗ್ತಾಳೆ. ಬೇಕಾದರೆ ಅವಳು ಮೊದಲಿಂದ ಕೂಡ ಹೋರಾಟ ಮಾಡಿಕೊಂಡೇ ಬಂದವಳು. ಎಲ್ಲಿ ಅನ್ಯಾಯ ಅಂದರೆ ಕೂಡ ಅಲ್ಲೇ ಹೋಗಿ ಸ್ಪಾಟಲ್ಲಿ ಹೋಗಿ ಹೋರಾಟ ಮಾಡೋವಳು. ಆ ಧೈರ್ಯ ಇತ್ತು, ಆ ಛಲ ಇತ್ತು, ಹಠ ಇತ್ತು. ಅದನ್ನೇ ಕೂಡ ಇವಾಗಲೂ ಮುಂದುವರಿಸ್ಕೊಂಡು ಹೋಗ್ತಾಳೆ. ಸೌಮ್ಯ ರೆಡ್ಡಿ ಕನಸುನೇ ನಾನು ಹೇಳಿದ್ದು, ಕಸಮುಕ್ತ ಜಯನಗರ ಮಾಡಬೇಕು, ನಿರುದ್ಯೋಗ ಮುಕ್ತ ಜಯನಗರ ಮಾಡಬೇಕು. ಆಮೇಲೆ ಇನ್ನು ಎಲ್ಲ ಕೆಲಸಗಳು ಏನೋ ಸರ್ಕಾರದಿಂದ ಏನೇನು ಬರುತ್ತೆ ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಜನತೆಗೆ ಕೊಡಿಸ್ಬೇಕು ನಮ್ಮ ಮತದಾರರಿಗೆ ಅಂತ ಅವಳಿಗೆ ಕನಸು ಇದೆ. ಇನ್ನು ಜಯನಗರನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಕೂಡ ಅವಳದ್ದು ಕನಸು ಇದೆ. ಖಂಡಿತಗಳು ಅವಳು ನನಸು ಮಾಡ್ತಾಳೆ. ಗೆಲುವಿನ ಬಗ್ಗೆ ಡಿಸಿಎಂ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳ್ಕೊಂಬರೋಣ.
ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 2889 ಮತಗಳಿಂದ ಜಯಗಳಿಸಿದ್ದಾರೆ. ಅವರಿಗೆ ಶುಭವನ್ನ ಕೋರ್ತೇನೆ, ಅಭಿನಂದನೆ ಕೋರ್ತೇನೆ. ಅದಕ್ಕೂ ಮೊದಲು ಆ ಕ್ಷೇತ್ರದ ಮತದಾರರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇದು ಭಾರತೀಯ ಜನತಾ ಪಾರ್ಟಿಯವರ ಶಾಸಕರಿದ್ದಂತ. ಸದ್ಯಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇವತ್ತಿನ ಸೋಲಿನ ಬಗ್ಗೆ ವಿಪಕ್ಷ ನಾಯಕ ಬಿಎಸ್ವೈ ಅವರು ಮಾತನಾಡಿದ್ದಾರೆ. ಅವರ ರಿಯಾಕ್ಷನ್ ಹೀಗಿದೆ. ಬಿಎಸ್ ಯಡಿಯೂರಪ್ಪನವರ ಒಂದು ರಿಯಾಕ್ಷನ್ ಇದು ಇವತ್ತಿನ ಸೋಲಿನ ಬಗ್ಗೆ. ಪ್ರಹ್ಲಾದ್ ಬಾಬು ಅವರ ಸೋಲಿನ ಬಗ್ಗೆ. ಅಂತರ ಕಡಿಮೆ ಇದೆ, ಜೆಡಿಎಸ್ನೊಂದಿಗೆ ಏನು ಹೊಂದಾಣಿಕೆ ಮಾಡಿಕೊಳ್ತು ಕಾಂಗ್ರೆಸ್, ಹಾಗಾಗಿ ಗೆಲುವನ್ನ ಸಾಧಿಸಿತು ಅಂತ. ನಮ್ಮ ಅಭ್ಯರ್ಥಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅಂತ ಬಿಎಸ್ ಯಡಿಯೂರಪ್ಪ ಅವರು ಕೊಟ್ಟಿರುವಂತಹ ಒಂದು ರಿಯಾಕ್ಷನ್ ಇದು. ಜೆಡಿಎಸ್ ಕೊನೆ ಗಳಿಗೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ತು, ಇಲ್ಲವಾದ್ರೆ ಬಿಜೆಪಿ ಅಭ್ಯರ್ಥಿ ಗೆಲ್ತಾ ಇದ್ರು. ಪ್ರಹ್ಲಾದ್ ಬಾಬು ಹೊಸ ಮುಖ, ಜನರಿಗಷ್ಟು ಪರಿಚಯ ಇರಲಿಲ್ಲ, ಈ ರೀತಿಯಾದಂತಹ ಒಂದು ಮಾತನ್ನ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಇನ್ನು ಆದರೂ ಹೆಚ್ಚು ಮತದಾರರು ಈಗ ಮತ ಹೆಚ್ಚು ನೀಡಿದ್ದಾರೆ. ಹೆಚ್ಚು ಮತದಾರರು ನಮಗೆ ಹೆಚ್ಚು ಮತವನ್ನ ನೀಡಿದ್ದಾರೆ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕೊಟ್ಟಿರುವಂತಹ ಹೇಳಿಕೆ ಹೊಸ ಮುಖ ಅಂತ ಹೇಳಿದ್ದಾರೆ. ನಮ್ಮ ಅಭ್ಯರ್ಥಿ ಕಡಿಮೆ ಅಂತರದಲ್ಲಿ ಸೋತಿರೋದು. ಪ್ರಹ್ಲಾದ್ ಬಾಬು ಅವರು ಜನರಿಗಷ್ಟು ಪರಿಚಯ ಇರಲಿಲ್ಲ, ರಾಜಕೀಯದ ಅಷ್ಟು ಲಿಂಕ್ ಕೂಡ ಅವ್ರಿಗಿರಲಿಲ್ಲ, ಅವರ ಸಹೋದರನ ಸ್ಥಾನದಲ್ಲಿ ಅವರು ಬಂದಿದ್ರು, ಹಾಗಾಗಿ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಮ್ಮ ಕಾರ್ಯಕರ್ತರು ಹಗಲಿರುಳು ಶ್ರಮವಹಿಸಿ ಕೆಲಸ ಮಾಡಿದರು. ಪ್ರಹ್ಲಾದ್ ಬಾಬು ಕೇವಲ 2889 ಮತಗಳಿಂದ ಸೋಲನ್ನ ಅನುಭವಿಸಿದ್ದಾರೆ. ಆದರೂ ಜಯನಗರದ ಮತದಾರರು ನಮ್ಮ ಮೇಲೆ ವಿಶ್ವಾಸ ಇಷ್ಟು ದೊಡ್ಡ ಅಂತರದಲ್ಲಿ ಓಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಜಯನಗರದ ಮತದಾರರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ದುಡಿದಂತ ಎಲ್ಲ ಕಾರ್ಯಕರ್ತರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ.